ತಂದೆ ತಾಯಿ ಸ್ವರೂಪರಾದ ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರು, ಸರ್ಕಾರಿ ನೌಕರರಿಗೆ ಒಂದು ವಿಶೇಷವಾದ ಸುದ್ದಿಯನ್ನು ತಂದಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಮುಂದಿನ ತಿಂಗಳು 6ನೇ ತಾರೀಕು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಈ ಬಜೆಟ್ನಲ್ಲಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಯಾವೆಲ್ಲ ಸೌಲಭ್ಯಗಳು ಸಿಗ್ಬೋದು, 7ನೇ ವೇತನ ಆಯೋಗದ ಪ್ರಕಾರ 10% ಅಡಿಷನಲ್ ಪೆನ್ಷನ್ಗೆ ಅನುದಾನ ಕೊಡ್ತಾರ, ಆದೇಶ ಆಗತ್ತಾ, 7ನೇ ವೇತನ ಆಯೋಗದ ಪ್ರಕಾರ ಪ್ರತಿಯೊಬ್ಬ ಪಿಂಚಣಿದಾರರು, ನಿವೃತ್ತ ನೌಕರರಿಗೆ ಪಿಂಚಣಿ ಸೌಲಭ್ಯಗಳು ಸಿಗತ್ತಾ, ಪೂರ್ಣ ಪ್ರಮಾಣದ ಪಿಂಚಣಿ ಸಿಗುವ ಅರ್ಹತಾದಾಯಕ ಸರ್ವಿಸ್ಸು ಕಡಿಮೆ ಆಗತ್ತಾ, ಯಾವೆಲ್ಲ ಸೌಲಭ್ಯಗಳು ಬಜೆಟ್ನಲ್ಲಿ ಸಿಗ್ಬೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ ಹಾಗೂ ಹಿರಿಯರೇ, ರಾಜ್ಯದಲ್ಲಿ ನಿವೃತ್ತರಾಗಿರುವಂಥ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಒಂದು ಆಶಾಭಾವನೆ ಬಂದಿದೆ. ಏನಪ್ಪ ಅದು ಅಂದರೆ, ಮುಂದಿನ ತಿಂಗಳು 6ನೇ ತಾರೀಕು ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಸ್ಟೇಟ್ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಿದ್ಧತೆಗಾಗಿ ಸಭೆಯನ್ನು ಕರೆದು ನಮ್ಮ ಆಹ್ವಾನಗಳನ್ನು ಕೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರ ಬೇಡಿಕೆಗಳಿಗೇನು, ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮನವಿಯನ್ನು ಮಾಡಿದ್ದಾರೆ. ಆದರೆ ನಿವೃತ್ತ ಸರ್ಕಾರಿ ನೌಕರರ ಬೇಡಿಕೆಗಳೇನು, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವಂಥ ಕೆಲಸಗಳು ಆಗಿದೆಯಾ? ಅದರಲ್ಲಿ ಪ್ರಮುಖವಾಗಿ ಹೇಳೋದಾದರೆ 7ನೇ ವೇತನ ಆಯೋಗದ ಪ್ರಕಾರ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ 10% ಅಡಿಷನಲ್ ಪೆನ್ಷನ್ ಕೊಡುವಂಥ ರೆಕಮೆಂಡೇಷನನ್ನು ಇಂಪ್ಲಿಮೆಂಟ್ ಮಾಡಬೇಕು. ಅದಕ್ಕೋಸ್ಕರ ಅನುದಾನವನ್ನು ತೆಗೆದಿಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. 7th ಪೇ ಕಮಿಷನ್ನು ಒಂದು ರೆಕಮೆಂಡೇಷನಲ್ಲಿ ಹೇಳಿತ್ತು, ಯಾರು ರಿಟೈರ್ಡ್ ಆಗಿ ಪಿಂಚಣಿ ಪಡಿತಾ ಇದ್ದಾರೆ 70 ವರ್ಷದಿಂದ 80 ವರ್ಷದ ಒಳಗಿನಂತಹ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಅವ್ರು ಪಡೀತಿರುವಂಥ ಪಿಂಚಣಿಯಲ್ಲಿ 10% ಮೂಲ ಪಿಂಚಣಿಯಲ್ಲಿ ಹೆಚ್ಚಳ ಮಾಡುವ ಬಗ್ಗೆ ಶಿಫಾರಸನ್ನು ಮಾಡಿತ್ತು. ಈ ಶಿಫಾರಸನ್ನು ಅಂಗೀಕರಿಸಿ ಅದಕ್ಕೆ ಅನುದಾನವನ್ನು ತೆಗೆದಿಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ನಿವೃತ್ತ ನೌಕರರಿಗೆ 10% ಅಡಿಷನಲ್ ಪೆನ್ಷನ್ ಸಿಗೋದು ಖಚಿತ ಅಂತ ಮೂಲಗಳು ತಿಳಿಸ್ತಾ ಇದೆ. ಅದರ ಜೊತೆಯಲ್ಲಿ 2ನೇ ಬೇಡಿಕೆ ಅಂದರೆ 7ನೇ ವೇತನ ಆಯೋಗದ ಪ್ರಕಾರವೇ ಪಿಂಚಣಿ ಸೌಲಭ್ಯ ನೀಡಲು ಅನುದಾನ. ಇದು ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು. ಇದು ಎಲ್ಲ ನಿವೃತ್ತ ನೌಕರರಿಗೂ ಅಲ್ಲ. 1/7/2022ರಿಂದ 31/7/2024 ನಡುವೆ ರಿಟೈರ್ಡ್ ಆದಂತಹ ಸುಮಾರು 30,000ಕ್ಕೂ ಹೆಚ್ಚು ನಿವೃತ್ತ ನೌಕರರು, ಪಿಂಚಣಿದಾರರಿಗೆ 7ನೇ ವೇತನ ಆಯೋಗದ ಪ್ರಕಾರವೇ DCRG, ಕಮಿಟೇಷನ್, EL ಎನ್ಕೇಸ್ಮೆಂಟ್ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ಹಲವಾರು ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಾದ ಭೈರಪ್ಪ ಅವರ ನೇತೃತ್ವದಲ್ಲಿ ಹೋರಾಟಗಳು ನಡೀತಾ ಇದೆ. ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಏನು ಈ ಅವಧಿಯಲ್ಲಿ ರಿಟೈರ್ಡ್ ಆದಂಥವರಿಗೆ 6ನೇ ವೇತನ ಆಯೋಗದ ಪ್ರಕಾರವೇ ಕಮಿಟೇಷನ್ ಇರ್ಬೋದು, DCRG, EL ಎನ್ಕೇಸ್ಮೆಂಟ್ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಆದರೆ 7ನೇ ವೇತನ ಆಯೋಗದ ಪ್ರಕಾರ ಕೊಡ್ತಾ ಇಲ್ಲ. 7ನೇ ವೇತನ ಆಯೋಗ ಯಾವಾಗ ಇಂಪ್ಲಿಮೆಂಟ್ ಆಯಿತು ಅಂತಂದರೆ 1/7/2022ರಿಂದ ಕಾಲ್ಪನಿಕವಾಗಿ ಆಯಿತು. ಹಾಗಾಗಿ 1/7/2022ರಿಂದ ರಿಟೈರ್ಡ್ ಆದಂಥ ಪ್ರತಿಯೊಬ್ಬರಿಗೂ ಕೂಡ 7ನೇ ವೇತನ ಆಯೋಗದ ಪ್ರಕಾರವೇ ಪಿಂಚಣಿ ಸೌಲಭ್ಯಗಳನ್ನು ನೀಡಬೇಕು, ಡಿಫ್ರೆನ್ಸ್ ಅಮೌಂಟನ್ನು ನೀಡಬೇಕು ಅನ್ನೋ ಭರವಸೆ ಇದೆ. ಅದನ್ನು ಈಡೇರಿಸುವಂಥ ಸಾಧ್ಯತೆಗಳು ಇದೆ ಅಂತ ತಿಳಿದು ಬಂದಿದೆ. ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರ ಬಹುವರ್ಷಗಳ ಬೇಡಿಕೆ ಉಚಿತ ಚಿಕಿತ್ಸೆ ಯೋಜನೆ ಅಂತ. ಈ ಬಗ್ಗೆ ಹಲವಾರು ಹೋರಾಟಗಳನ್ನು ಮಾಡಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಇದುವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ. 7th ಪೇ ಕಮಿಷನ್ನು ಕೂಡ ಸಂಧ್ಯಾ ಕಿರಣ ಅಂತ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತರಬೇಕು. ಈ ಯೋಜನೆಯಲ್ಲಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಅವರ ಕುಟುಂಬ ವರ್ಗದವರು ಹಾಗೂ
ಕುಟುಂಬ ಪಿಂಚಣಿದಾರರಿಗೆ ಉಚಿತ ಚಿಕಿತ್ಸೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಕೊಡಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿತ್ತು. ರಾಜ್ಯ ಸರ್ಕಾರ ಈ ಶಿಫಾರಸನ್ನು ಅಂಗೀಕರಿಸಿ ಪ್ರತಿಯೊಬ್ಬರಿಗೂ ಕೂಡ ಉಚಿತ ಚಿಕಿತ್ಸೆ ಸರ್ಕಾರಿ ನೌಕರರಿಗೆ ಯಾವ ರೀತಿಯಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿ ತಂದಿದೆ, ಅದೇ ರೀತಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ಹಾಗೂ ಕುಟುಂಬ ವರ್ಗದವರು ಕುಟುಂಬ ಪಿಂಚಣಿದಾರರಿಗೂ ಕೂಡ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಇದು ಮಾಡುತ್ತೆ ಅನ್ನೋ ಒಂದು ಭರವಸೆ ಇದೆ. ಇದಕ್ಕೆ ಬೇಕಾದಂಥ ಅನುದಾನವನ್ನು ಬಜೆಟ್ನಲ್ಲಿ ತೆಗೆದಿಡುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಅದು ಏನಾಗತ್ತೆ ಅಂತ ನೋಡೋಣ. ಮುಂದಿನ ಬೇಡಿಕೆ ಏನು ಅಂದರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಪೂರ್ಣ ಬಾಕಿ ಇರುವಂತಹ 18 ತಿಂಗಳ DAಯನ್ನು ಕೊಡಬೇಕು ಅಂತ. ಇದು ನಮ್ಮ ಹಕ್ಕು, ನಾವು ಭಿಕ್ಷೆಯನ್ನು ಕೇಳ್ತಾ ಇಲ್ಲ. 2020 ಹಾಗೂ 2021ರಲ್ಲಿ ಮಹಾಮಾರಿ ಕರೋನಾ ಬಂದಂಥ ಸಮಯದಲ್ಲಿ ದೇಶದ ಹಾಗೂ ರಾಜ್ಯದ ಆರ್ಥಿಕತೆಯನ್ನು ಸುಧಾರಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ದೇಶದ ಪರವಾಗಿ ನಿಂತು ತಮಗೆ ಬರಬೇಕಾದಂಥ 18 ತಿಂಗಳ DAಯನ್ನು ಸ್ಯಾಕ್ರಿಫೈಸ್ ಮಾಡಿದರು. ಈಗ ದೇಶದ ಆರ್ಥಿಕ ಪರಿಸ್ಥಿತಿಯೂ ಚೆನ್ನಾಗಿದೆ, ರಾಜ್ಯದ ಆರ್ಥಿಕ ಪರಿಸ್ಥಿತಿಯೂ ಚೆನ್ನಾಗಿದೆ. ಹಾಗಾಗಿ ನಮಗೆ ಬಾಕಿ ಇರುವಂಥ 18 ತಿಂಗಳ DARನ್ನು ತಕ್ಷಣ ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳಿ ಹಲವಾರು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ದರೂ ಕೂಡ ಇದುವರೆಗೂ ರಾಜ್ಯ ಸರ್ಕಾರ ಕೊಡುವಂಥ ಕೆಲಸವನ್ನು ಮಾಡಿರಲಿಲ್ಲ. ಈ ಬಜೆಟ್ನಲ್ಲಾದರೂ 18 ತಿಂಗಳ DAಯನ್ನು ಒಂದು ಕಂತಲ್ಲಿ ಕೊಟ್ಟಕ್ಕಾಗಲಿಲ್ಲ ಅಂದರೂ ಕೂಡ ಒಂದು 3 ಕಂತಲ್ಲಾದರೂ ಕೊಡೋಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಇದು ಕೂಡ ಬಿಡುಗಡೆ ಆಗ್ಬೋದು. 18 ತಿಂಗಳ DA ಕೂಡ ಸಿಗೋ ಸಾಧ್ಯತೆ ಇದೆ ಅಂತ ಹೇಳಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಅದ್ರ ಜೊತೆಯಲ್ಲಿ ಮತ್ತೊಂದು ಬೇಡಿಕೆ ಏನಂದರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಪೂರ್ಣ ಪ್ರಮಾಣದ ಪಿಂಚಣಿ ಫುಲ್ ಪೆನ್ಷನ್ ಕೊಡೋದು. ಮೊದಲು ಫುಲ್ ಪೆನ್ಷನ್ ಕೊಡೋದು 33 ವರ್ಷ ಮಾಡಿದವರಿಗೆ ಫುಲ್ ಪೆನ್ಷನ್ ಸಿಗ್ತಾಯಿತ್ತು. ತದನಂತರ ಸರ್ಕಾರಿ ಆದೇಶದ ಪ್ರಕಾರ 30 ವರ್ಷಕ್ಕೆ ರಿಟೈರ್ಡ್ ಆದವರಿಗೆ 30 ವರ್ಷ ಸರ್ವಿಸನ್ನು ಕಂಪ್ಲೀಟ್ ಮಾಡಿದವರಿಗೆ ಪೂರ್ಣ ಪ್ರಮಾಣದ ಪಿಂಚಣಿ ಸಿಗತ್ತೆ. 30 ವರ್ಷದ ಒಳಗಡೆ ಇದ್ದವರಿಗೆ ಪೂರ್ಣ ಪ್ರಮಾಣದ ಪಿಂಚಣಿ ಸಿಗೋದಿಲ್ಲ. ಹಾಗಾಗಿ ಕೆಲವೊಂದು ಸಮಸ್ಯೆಗಳಿದೆ ಈ ವಿಚಾರದಲ್ಲಿ. ಕೆಲವರು ಗುತ್ತಿಗೆ ನೌಕರರಾಗಿ ಸರ್ಕಾರಿ ನೌಕರರಾಗಿ ನೇಮಕ ಆಗ್ತಾರೆ, ಅವರಿಗೆ 30 ವರ್ಷ ಸರ್ವಿಸನ್ನು ಮಾಡೋಕ್ಕಾಗಲ್ಲ. ಕೆಲವು ಜಾಬೇ ಈ ಹಿಂದೆ ಏನು ಎಂಪ್ಲಾಯ್ಮೆಂಟ್ ಬೇಸಿಸ್ ಜಾಬಲ್ಲಿ ಹೋಗ್ತಾಯಿದ್ರು ಅವರೆಲ್ಲ 30, 32, 33 ವರ್ಷಗಳ ನಂತರ ಅಪಾಯಿಂಟ್ ಆಗ್ತಾಯಿದ್ರು. ಹಾಗಾಗಿ ಅವರು ಕೂಡ 30 ವರ್ಷ ಸರ್ವಿಸನ್ನು ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಸರ್ಕಾರ ಪ್ರತಿಯೊಬ್ಬರಿಗೂ ಕೂಡ ಈಗ ಅರ್ಹತಾದಾಯಕ ಸೇವೆ ಏನು 30 ವರ್ಷ ಇತ್ತಲ್ಲ ಪೂರ್ಣ ಪ್ರಮಾಣದ ಪಿಂಚಣಿಗೆ, ಅದನ್ನು 25 ವರ್ಷಕ್ಕೆ ಇಳಿಕೆ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಕಮಿಟೇಷನ್ನು 15 ವರ್ಷ ಇದ್ದಂಥ ಕಮಿಟೇಷನ್ನ 12 ವರ್ಷಕ್ಕೆ ಇಳಿಸಿ ನೌಕರರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಪಿಂಚಣಿ ಕೊಡುವ ಬಗ್ಗೆ ಒಂದು ಶೀಘ್ರವಾದ ವ್ಯವಸ್ಥೆಯನ್ನು ಜಾರಿ ಮಾಡಬೇಕು. ನಾವು ರಿಟೈರ್ಡ್ ಆದವರು ಪಿಂಚಣಿಗಾಗಿ ಅರ್ಜಿ ಸಲ್ಲಿಸಿ ರಿಟೈರ್ಡ್ ಆಗಿ 1 ವರ್ಷ 2 ವರ್ಷ ಆದರೂ ಕೂಡ ನಮಗೆ ಪಿಂಚಣಿ ಸಿಗ್ತಾ ಇರಲ್ಲ. ಹಾಗಾಗಿ ಇದನ್ನು ಆನ್ಲೈನ್ ಪಿಂಚಣಿ ಯೋಜನೆಯನ್ನು ಮಾಡಬೇಕು, ಅದಕ್ಕೆ ಬೇಕಾದಂತಹ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತೀವಿ. 7ನೇ ವೇತನ ಆಯೋಗದಲ್ಲಿ ಏನು ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರಿಗೆ ಬಾಕಿ ಇರುವಂತಹ ಎಲ್ಲ ಸೌಲಭ್ಯಗಳನ್ನು, ಎಲ್ಲ ಶಿಫಾರಸುಗಳನ್ನು ರಾಜ್ಯ ಸರ್ಕಾರ ಅಂಗೀಕರಿಸಬೇಕು. ಈ ಬಜೆಟ್ನಲ್ಲಿ ಅದಕ್ಕಾಗಿ ಅನುದಾನವನ್ನು ತೆಗೆದಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಈ ಮನವಿಗೆ ರಾಜ್ಯ ಸರ್ಕಾರ ಸ್ಪಂದಿಸಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡ್ಬೋದು. ಅದರಲ್ಲೂ ಇಂಪಾರ್ಟೆಂಟಾಗಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಒಂದು ನಿರ್ಧಾರಕ್ಕೆ ಕೈಗೊಳ್ಬೋದು ಅನ್ನೋ ಒಂದು ಮಾಹಿತಿಗಳು ಇದೆ. ರಿಟೈರ್ಡ್ ಆದ ನಂತರ ಈಗಿರೋರು ಮುಂದೆ ರಿಟೈರ್ಡ್ ಆಗಲೇಬೇಕು, ಏಜ್ ಆಗಲೇಬೇಕು. ರಿಟೈರ್ಡ್ ಆದ ನಂತರ ಆಗುವಂಥ ಸಮಸ್ಯೆಗಳನ್ನು ಪರಿಹಾರಕ್ಕಾಗಿ ನಿವೃತ್ತ ಸರ್ಕಾರಿ ನೌಕರರ ಸಚಿವಾಲಯವನ್ನು ಒಂದು ಸ್ಥಾಪನೆ ಮಾಡಬೇಕು. ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪನೆ ಮಾಡಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರ ಸಮಸ್ಯೆಗಳನ್ನು ಬಗೆಹರಿಸುವಂತಹ ನೋಡಲ್ ಅಧಿಕಾರಿಯನ್ನು ನೇಮಕ ಮಾಡಬೇಕು.
ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಸೌಲಭ್ಯಗಳನ್ನು ಕೊಡೋಕ್ಕೋಸ್ಕರ ಜಿಲ್ಲಾ ಮಟ್ಟದಲ್ಲಿ ಒಂದು ಸೌಲಭ್ಯ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದ್ದೀವಿ. ಈ ಮನವಿ ಕೂಡ ಅಂಗೀಕಾರ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಪ್ರತಿಯೊಬ್ಬರು ಆಶೆಯಿಂದ ನೋಡೋಣ ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.